ಬಿಗ್ ಬಾಸ್ ಏನಿದೆ ಕನ್ನಡದ ಬಿಗ್ ಬಾಸ್ ಸೀಸನ್ 12 ಅದರ ಫಿನಾಲೆಗೆ ಈಗ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಇನ್ನೇನು ಕೆಲವು ದಿನಗಳು ಬಾಕಿ ಇದೆ. ಹೀಗಿರುವಾಗ ಒಂದು ಕೂಗು ಕೇಳಿ ಬರ್ತಾ ಇದೆ, ಏನಂದರೆ ಗಿಲ್ಲಿ ಗೆಲ್ಲಬೇಕು ಅಂತ ಹೇಳಿ. ಇದೇ ಭಾನುವಾರ ನಡೆಯಲಿದೆ ಗ್ರ್ಯಾಂಡ್ ಫಿನಾಲೆ, ಬಿಗ್ ಬಾಸ್ನ ಗ್ರ್ಯಾಂಡ್ ಫಿನಾಲೆ ಈ ಭಾನುವಾರ ನಡೆಯುತ್ತೆ. ಇದೇ ವಿಚಾರವಾಗಿ ಗಿಲ್ಲಿಯ ಕ್ರೇಜ್ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾದರೆ ಯಾರ ಪಾಲಾಗುತ್ತೆ ಈ ಒಂದು ಬಿಗ್ ಬಾಸ್ನ ಕಿರೀಟ? ಇದೇ ಭಾನುವಾರ ನಡೆಯಲಿದೆ ಗ್ರ್ಯಾಂಡ್ ಫಿನಾಲೆ. ಯಾರು ಕಪ್ಪನ್ನು ಗೆಲ್ತಾರೆ, ಯಾರು ಬಿಗ್ ಬಾಸ್ನ ಕಿರೀಟವನ್ನು ಧರಿಸ್ತಾರೆ ಈ ಬಾರಿ? ಗೆದ್ದೇ ಬಿಡ್ತಾನ ಕಾಮಿಡಿ ನಟ, ಕಾಮಿಡಿ ಸ್ಟಾರ್ ಗಿಲ್ಲಿ ನಟ. ಗಿಲ್ಲಿ ಕ್ರೇಜ್ ನೋಡಿ ಸಹ ಸ್ಪರ್ಧಿಗಳು ಕೂಡ ಗಲಿಬಿಲಿ ಆಗಿಬಿಟ್ಟಿದ್ದಾರೆ. ಆ ರೀತಿಯಾಗಿ ಆಟ ಆಡ್ತಾ ಇದ್ದಾರೆ. ಸ್ಯಾಂಡಲ್ವುಡ್ ನಟರಿಗಿಂತ ಗಿಲ್ಲಿ ನಟನಿಗೆ ಕ್ರೇಜ್ ಹೆಚ್ಚಾಗ್ತಾ ಇದೆ. ಬಿಗ್ ಬಾಸ್ ಸೀಸನ್ 12ರ ಫಿನಾಲೆಗೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ಪ್ರತಿದಿನವೂ ಕೂಡ ಬಿಗ್ ಬಾಸ್ ಅನ್ನು ನೋಡ್ತಾ ಇರುವಂತಹ ಜನ ಗಿಲ್ಲಿನೇ ಗೆಲ್ಲೋದು ಅಂತ ಹೇಳ್ತಾ ಇದ್ದಾರೆ. ಆದರೆ ಬಿಗ್ ಬಾಸ್ನಲ್ಲಿ ಫಿನಾಲೆಯಲ್ಲಿ ಯಾವಾಗಲೂ ಕೂಡ ಏನಾಗ್ತಾ ಇತ್ತಂದರೆ, ನಾವು ಯಾರನ್ನ ನಿರೀಕ್ಷೆ ಮಾಡ್ತೀವೋ ಅವ್ರು ಗೆಲ್ಲೋದು ಎಲ್ಲೋ ಒಂದು ಕಡೆ ಕಷ್ಟ ಆಗ್ತಾ ಬರ್ತಾ ಇತ್ತು. ಆದರೆ ಈ ಬಾರಿ ಜನನೇ ಖಚಿತವಾಗಿ ಹೇಳ್ತಾ ಇದ್ದಾರೆ ಗಿಲ್ಲಿ ಗೆಲ್ತಾನೆ ಅಂತ. ಯಾಕಂದರೆ ಆ ರೀತಿಯಾಗಿ ಆಟ ಆಡ್ತಾ ಇದ್ದಾನೆ. ಹಾಗಾದರೆ ನಿಜವಾಗ್ಲೂ ಕೂಡ ಗಿಲ್ಲಿನೇ ಗೆಲ್ತಾನ ಅಥವಾ ಬೇರೆ ಯಾರಿಗಾದರೂ ಒಲಿಯುತ್ತಾ ಈ ಒಂದು ಬಿಗ್ ಬಾಸ್ನ ಕಿರೀಟ? ಸೀಸನ್ 12 ಏನಿದೆ ಇದು ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್, ಹಿಂದೆಂದೂ ಕೂಡ ಕಾಣದಂತಹ ಒಂದು TRPಯನ್ನು ತಂದುಕೊಟ್ಟಿತ್ತು ಆ ಒಂದು ಸಂಸ್ಥೆಗೆ, ಖಾಸಗಿ ವಾಹಿನಿಗೆ. ಅದು ಯಾಕೆ ಅಂತಂದರೆ ಅಲ್ಲಿ ಗಿಲ್ಲಿ ನಟ ಇದ್ದಾನೆ, ಆತನಿಗಾಗಿಯೇ ಓಡ್ತಾ ಇರುವಂಥದ್ದು ಅನ್ನುವಂಥ ರೀತಿಯಲ್ಲಿ ಮಾತುಗಳು ಕೇಳಿಬಂದಿತು. ಇದೇ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಫಿನಾಲೆ ಹತ್ರ ಆಗ್ತಾ ಇದೆ. ಉಳಿದಂತಹ ಸ್ಪರ್ಧಿಗಳಲ್ಲಿ ಗೆಲ್ಲೋದು ಯಾರು ಎನ್ನುವಂತಹ ಪ್ರಶ್ನೆ ಇದೆ. ಅದರಲ್ಲಿ ಪ್ರಮುಖವಾಗಿ ಒಂದು ಹೆಸರು ಕೇಳಿ ಬರುತ್ತೆ, ಅದು ಗಿಲ್ಲಿ ನಟನದ್ದು. ಯಾಕಂದರೆ ಆತ ಮಾತನಾಡುವಂತಹ ಶೈಲಿ ಆಗಿರ್ಬೋದು, ಯಾರಾದರೂ ಮಾತನಾಡಿದಾಗ ಅದಕ್ಕೆ ಕೌಂಟರ್ ಕೊಡುವಂತಹ ರೀತಿ ಆಗಿರ್ಬೋದು, ಆತನ ಹಾವಭಾವ ಶೈಲಿ ಆಗಿರ್ಬೋದು, ಎಲ್ಲವೂ ಕೂಡ ಗೊತ್ತಿರುವಂತಹ ಒಂದು ನಟ ಇವರು. ಒಂದು ರೀತಿಯಲ್ಲಿ ಆಲ್ರೌಂಡರ್ ಅಂತ ಹೇಳಬಹುದು. ಹೀಗಾಗಿ ಗಿಲ್ಲಿ ನಟ ಏನು ನೋಡಿ ರಾಜ್ಯದಾದ್ಯಂತ ಹೆಚ್ಚಾಗ್ತಾ ಇದೆ ಈತನ ಕ್ರೇಜ್. ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ನಟನದ್ದೇ ಸುನಾಮಿ ಹವಾನ ಎಬ್ಬಿಸ್ತಾ ಇದ್ದಾನೆ. ಭಾನುವಾರ ನಡೆಯುವಂತಹ ಫಿನಾಲೆ ಬಗ್ಗೆ ಕುತೂಹಲ ಹೆಚ್ಚಾಗ್ತಾ ಇದೆ. ಈಗ ರಾಜ್ಯದಾದ್ಯಂತ ಗಿಲ್ಲಿಯನ್ನ ಗೆಲ್ಲಿಸಿ ಅಂತ ಹೇಳಿ ಹೋಮ ಹವನ ಎಲ್ಲ ಪೂಜೆಗಳು ನಡೆಸ್ತಾ ಇದ್ದಾರೆ. ಬನಿಯನ್ ರಾಜನದ್ದೇ ಎಲ್ಲೆಲ್ಲೂ ಹವ ಆಗಿಬಿಟ್ಟಿದೆ. ಯಾಕಂದರೆ ಬರೀ ಬನಿಯನ್ನು ಹಾಕ್ಕೊಳ್ತಾನೆ. ಗಿಲ್ಲಿ ಅಂದರೆ ಬಿಗ್ ಬಾಸ್, ಬಿಗ್ ಬಾಸ್ ಅಂದರೆ ಗಿಲ್ಲಿ ಅನ್ನೋ ಒಂದು ರೀತಿಯಲ್ಲಿ ಈ ಬಾರಿ ಶೋ ನಡೀತಾ ಇದೆ. ಕಾಮಿಡಿ ಮಾಡ್ತಾನೆ, ರಾಜ್ಯದ ಜನರ ಹೃದಯವನ್ನು ಗೆದ್ದುಬಿಟ್ಟಿದ್ದಾನೆ ಈ ಗಿಲ್ಲಿ ನನ್ನ ಏನಿದೆ ಗಿಲ್ಲಿ ನಟನಿಗೆ ಹೆಚ್ಚು ವೋಟಿಂಗ್ ಮಾಡಿ ಅಂತ ಹೇಳಿ ಜನ ಕೇಳ್ತಾ ಇದ್ದಾರೆ. ಅಶ್ವಿನಿ ಗೌಡ ಪರ ಲಕ್ಷ ಖರ್ಚು ಮಾಡಿದ್ರು ಕೂಡ ಏನು ಕೂಡ ಪ್ರಯೋಜನ ಆಗಲಿಲ್ಲ. ಜನಸಾಮಾನ್ಯರೇ ಈಗ ಸ್ವಯಂ ಪ್ರೇರಿತರಾಗಿ ಗಿಲ್ಲಿಯ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅಶ್ವಿನಿ ಗೌಡರ ರನ್ನರ್ ಅಪ್ ಆಗಬಹುದು ಎನ್ನುವಂಥ ಲೆಕ್ಕಾಚಾರ ಕೂಡ ಇದೆ. ಅವ್ರು ಗೆಲ್ಲಲ್ಲ, ರನ್ನರ್ ಅಪ್ ಆಗಬಹುದು ಅಂತ. ಗಿಲ್ಲಿ ನಟನೆ ಗೆಲ್ತಾನೆ ಅಂತ ಹೇಳ್ತಾ ಇದ್ದಾರೆ ರಾಜ್ಯದ ಜನರು ಕೂಡ. ಹೀಗಾಗಿ ಗಿಲ್ಲಿ ನಟನ ಒಂದು ಕ್ರೇಜ್ ಏನಿದೆ ಇಡೀ ರಾಜ್ಯದಾದ್ಯಂತ ಹಬ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ಆತನ ಅಕೌಂಟ್ಗಳನ್ನು ಜಾಸ್ತಿ ಜನ ಫಾಲೋ ಮಾಡ್ತಾ ಇದ್ದಾರೆ. ಮತ್ತು ಒಂದು ಹೊಸದಾಗಿ ಅಭಿಯಾನವನ್ನು ಕೂಡ ಶುರು ಮಾಡಿಬಿಟ್ಟಿದ್ದಾರೆ. ಗಿಲ್ಲಿ ವರ್ಸಸ್ ಏನಿದ್ದಾರೆ ಗೌಡ್ರು, ಅವರ ಒಂದು ವಿಚಾರವಾಗಿ ಅಶ್ವಿನಿ ಗೌಡ್ರು, ಅವರಿಬ್ಬರ ಮಧ್ಯೆ ದೊಡ್ಡ ಮಟ್ಟದ ಒಂದು ಪೈಪೋಟಿ ನಡೀತಾ ಇದೆ. ಅಶ್ವಿನಿ ಗೌಡ ಅವರು ಗೆಲ್ತಾರೋ ಗಿಲ್ಲಿನ ಗೆಲ್ತಾರೋ? ಒಂದು ವೇಳೆ ಎಲ್ಲರೂ ಹೇಳ್ತಾ ಇರುವಂಥದ್ದು ಬಹುತೇಕವಾಗಿ ಒಂದು 80% ಅಂತ ಇಟ್ಕೊಂಬಿಡಿ ಗಿಲ್ಲಿನೇ ಗೆಲ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಗಿಲ್ಲಿ ಅಭಿಮಾನಿಗಳು ಏನು ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದೇನಂದರೆ ಗಿಲ್ಲಿ ನಟನನ್ನು ಗೆಲ್ಲಿಸಿ ಅಂತ ಹೇಳಿ ಒಂದು ಅಭಿಯಾನವನ್ನೇ ಶುರು ಮಾಡಿಬಿಟ್ಟಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಅಶ್ವಿನಿ ಗೌಡ ಅವರಿಗೆ ಲಕ್ಷ ರೂಪಾಯಿ ಖರ್ಚು ಮಾಡಿದರೂ ಕೂಡ ಅವ್ರನ್ನ ಗೆಲ್ಲುವಂತಹ ಒಂದು ಹಾದಿಗೆ ತರೋಕ್ಕಾಗ್ತಾ ಇಲ್ಲ. ಆ ರೀತಿಯಾದ ಮತ್ತು ಒಂದು ವೇಳೆ ಅವರು ರನ್ನರ್ ಅಪ್ ಆಗಬಹುದು ಅಷ್ಟೇ. ಫಿನಾಲೆಗೆ ಬಂದು ಏನು ಫಿನಾಲೆಯಲ್ಲಿ ಇಬ್ಬರು ನಿಂತ್ಕೊಳ್ತಾರಲ್ವ ಸ್ಟೇಜ್ ಮೇಲೆ, ಆ ಇಬ್ಬರಲ್ಲಿ ಅಶ್ವಿನಿ ಕೂಡ ಒಬ್ಬರಾಗಬಹುದು. ಆದರೆ ಗೆಲ್ಲುವಂತಹ ಅಭ್ಯರ್ಥಿ ಏನಲ್ಲ ಅಂತ ಗಿಲ್ಲಿ ನಟ ಏನಿದ್ದಾನೆ ಆತ ಈಗಾಗಲೇ ಇಡೀ ರಾಜ್ಯದ ಜನರ ಮನಸ್ಸನ್ನು ಕದ್ದುಬಿಟ್ಟಿದ್ದಾನೆ. ಆತನ ಒಂದು ಕಾಮಿಡಿ ಎಂದಾಗಿರ್ಬೋದು, ಮತ್ತು ಆತನ ಒಂದು ಸೆನ್ಸ್ ಏನಿರುತ್ತೆ, ಯಾವ ಸಮಯದಲ್ಲಿ ಯಾರು ಯಾವ ರೀತಿಯಾಗಿ ಮಾತನಾಡ್ತಾರೋ ಅದನ್ನು ಗ್ರಹಿಸಿಕೊಂಡು ನಾನು ಅದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು, ನಾನು ಕೊಟ್ಟಂತಹ ಉತ್ತರಕ್ಕೆ ಅವರು ಮುಂದೆ ಮತ್ತೆ ಇನ್ನೊಂದು ಪ್ರಶ್ನೆ ಮಾಡಬಾರ್ದು, ಆ ರೀತಿಯಾಗಿ ಉತ್ತರವನ್ನು ಕೊಡ್ತಾನೆ. ಅದೇ ಜನರಿಗೆ ಮುಖ್ಯವಾಗಿ ಇಷ್ಟ ಆಗಿತ್ತು. ನಾವು ಈ ರೀತಿಯಾಗಿ ಎಲ್ಲ ರೀತಿಯಾದಂತಹ ಟ್ಯಾಲೆಂಟ್ ಇರುವಂತಹ ವ್ಯಕ್ತಿ
ಮಾತಿಗೆ ಮಾತು, ಜಗಳಕ್ಕೆ ಜಗಳ, ಬೈಗುಳಕ್ಕೆ ಬೈಗುಳ, ಎಲ್ಲ ರೀತಿಯಾಗಿ ನಡೆದುಕೊಂಡಂತಹ ವ್ಯಕ್ತಿ. ಇಷ್ಟು ದೊಡ್ಡ ಮಟ್ಟದ ಜನಪ್ರಿಯತೆ ಸಿಕ್ಕಿದ್ದಂಥದ್ದು ಹಿಂದೆ ನಡೆದಂತಹ ಒಂದು ಸೀಸನ್ ಏನು ಬಿಗ್ ಬಾಸ್ ಇತ್ತು, ಅದರಲ್ಲಿ ಪ್ರಥಮ್ ಏನಿದ್ರು ಅವರಿಗೆ ಸಿಕ್ಕಿತ್ತು. ಒಬ್ಬ ಜನಸಾಮಾನ್ಯನಾಗಿ ಬಂದಿದ್ದ ಆತ ನಡೆದುಕೊಂಡಿದ್ದಂತಹ ಒಂದು ರೀತಿಯನ್ನು ನೋಡಿ ಇಡೀ ಕರ್ನಾಟಕ ಜನತೆ ಆತನಿಗೆ ಶಬಾಷ್ ಅಂದಿದ್ರು, ಚಪ್ಪಾಳೆಯನ್ನು ತಟ್ಟಿದ್ರು. ಅದೇ ರೀತಿಯಾದಂತಹ ಒಂದು ದೊಡ್ಡ ಮಟ್ಟದ ಕ್ರೇಜ್ ಈಗ ಗಿಲ್ಲಿ ನಟನಿಗೆ ಸಿಗ್ತಾ ಇದೆ. ಈ 12 ಸೀಸನ್ಗಳಲ್ಲಿ ಇಷ್ಟು ದೊಡ್ಡ ಮಟ್ಟದ ಪ್ರಚಾರ, ಅದೇ ಜನರು ತಾವಾಗಿಯೇ ಪ್ರಚಾರ ಮಾಡ್ತಾ ಇರುವಂಥದ್ದು ಈ ಇಬ್ಬರಿಗೆ ಅಂತ ಅನಿಸುತ್ತೆ. ಆಗ ಕೂಡ ದೊಡ್ಡ ಮಟ್ಟದ ಒಂದು ಕ್ರೇಜ್ ಹುಟ್ಟಾಕಿತ್ತು ಆ ಸೀಸನ್, ಪ್ರಥಮ ಇದ್ದಂತಹ ಒಂದು ಸೀಸನ್. ಈಗ ಗಿಲ್ಲಿ ನಟ ಇರುವಂತಹ ಒಂದು ಸೀಸನ್ ಏನಿದೆ ಇದು ಕೂಡ ಅದೇ ರೀತಿಯಾಗಿ ಆಗ್ತಾ ಇದೆ. ಈ ಹಿಂದೆ ಬಂದಂತಹ ಸೀಸನ್ಗಳು ಎಲ್ಲೋ ಒಂದು ಕಡೆ ಜನರಿಗೆ ಬೇಸರ ಆಗ್ತಾ ಇತ್ತು, ಸರಿಯಾದ ರೀತಿಯಂತಹ ಸ್ಪರ್ಧಿಗಳು ಬರ್ತಾ ಇಲ್ಲ, ಯಾರ್ಯಾರನ್ನೋ ತರ್ತಾ ಇದ್ದಾರೆ, ಬಂದಂತಹ ಸ್ಪರ್ಧಿಗಳು ಸರಿಯಾದ ರೀತಿಯಲ್ಲಿ ಆಡ್ತಾ ಇಲ್ಲ, ನಮಗೆ ಮನೋರಂಜನೆಯನ್ನು ಕೊಡ್ತಾ ಇಲ್ಲ, ನಾವು ಏನು ನಿರೀಕ್ಷೆ ಮಾಡ್ತಾ ಇದ್ವಿ ಅದು ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಜನ ಯೋಚನೆ ಮಾಡ್ತಾ ಇದ್ರು. ಆದರೆ ಯಾವಾಗ ಈ ಸೀಸನ್ನಲ್ಲಿ ಗಿಲ್ಲಿ ನಟನನ್ನು ತಂದರು, ಅವಾಗಿಂದ ಬಿಗ್ ಬಾಸು ಒಂದು ಬೇರೆ ಆಯಾಮಕ್ಕೆ ಹೋಯಿತು. ಯಾರ್ಯಾರು ನೋಡ್ತಾನೇ ಇರಲಿಲ್ವೋ ಅವರೆಲ್ಲರೂ ಕೂಡ ನೋಡೋಕ್ಕೆ ಶುರು ಮಾಡಿಕೊಂಡ್ರು. ಬಿಗ್ ಬಾಸ್ಗೂ ಬರೋಕ್ಕೂ ಮುನ್ನ ಗಿಲ್ಲಿಗೆ ಒಂದು ಬೇರೆ ರೀತಿಯಾದ ಕ್ರೇಜ್ ಇತ್ತು. ಆತನದ್ದೇ ಒಂದು ರೀತಿಯಿಂದ ಬೇರೆ ಬೇರೆ ಶೋಗಳಲ್ಲಿ ಕಾಣಿಸ್ಕೊಂಡಿದ್ದ. ಅದನ್ನು ನೋಡಿ ಯಾರ್ಯಾರು ಫ್ಯಾನ್ಸ್ ಇದ್ದರು, ಅಭಿಮಾನಿಗಳಿದ್ರು, ಅವರಲ್ಲಿ ಕೆಲವರು ಬಿಗ್ ಬಾಸ್ ನೋಡದೇ ಇರ್ಬೋದು. ಗಿಲ್ಲಿ ಯಾವಾಗ ಬಿಗ್ ಬಾಸ್ಗೆ ಬಂದೋ ಅವಾಗಿಂದ ಅವರೆಲ್ಲರೂ ಕೂಡ ಬಿಗ್ ಬಾಸ್ನ ನೋಡೋಕ್ಕೂ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಅವರಿಗೆ ಗೊತ್ತಿರುವಂಥವರಿಗೆ, ಪರಿಚಯದವರಿಗೆ, ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿಗಳಿಗೆ ಎಲ್ಲರೂ ಕೂಡ ವಿಚಾರವನ್ನು ಶೇರ್ ಮಾಡಿದ್ರು, ಗಿಲ್ಲಿಯನ್ನು ಗೆಲ್ಲಿಸ್ಬೇಕು, ನೀವು ಕೂಡ ವೋಟ್ ಮಾಡಿ ಅಂತ ಹೇಳಿ. ನಾವು ನಿನ್ನೆ ಗಮನಿಸಿದ್ವಿ, ಯಾರೋ ಒಬ್ಬ ಅಭಿಮಾನಿ ಗಿಲ್ಲಿ ನಟನ ಒಂದು ಹಚ್ಚೆಯನ್ನು ಹಾಕಿಸ್ಕೊಂಡಿದ್ದ, ಟ್ಯಾಟೋವನ್ನು ಹಾಕಿಸ್ಕೊಂಡಿದ್ದ. ಇಷ್ಟು ದೊಡ್ಡ ಮಟ್ಟದ ಅಭಿಮಾನಿಗಳು ಯಾವ ಹೀರೋಗೂ ಕೂಡ ಕಡಿಮೆ ಇಲ್ಲ, ಆ ರೀತಿಯಾಗಿ ಬೆಳೀತಾ ಇದ್ದಾರೆ, ಆ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದ್ದಾರೆ. ಅವರ ಫಾಲೋವರ್ಸ್ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾರೆ. ಹೀಗಾಗಿ ಒಂದು ರೀತಿಯಲ್ಲಿ ಇವರೇ ಪಕ್ಕ ಗೆಲ್ತಾರೆ, ಬಿಗ್ ಬಾಸ್ನ ಒಂದು ಕಿರೀಟವನ್ನು ತೆಗೆದುಕೊಳ್ತಾರೆ. ಈ ಬಾರಿಯ ಖಚಿತವಾಗಿ ಗೆಲ್ಲುವಂತಹ ಒಂದು ಕಂಟೆಸ್ಟೆಂಟ್ ಯಾರಾದರೂ ಇದ್ದರೆ ಅದು ಗಿಲ್ಲಿ ನಟಾನೆ ಎನ್ನುವಂತಹ ಮಾತು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಉಳಿದಂತಹ ಒಂದು ಸ್ಪರ್ಧಿಗಳೇನಿದೆ ಅವರಿಗೆ ಭಯ ಶುರುವಾಗ್ತಾ ಇದೆ. ಏನಪ್ಪ ಇದು, ಈತನ ಒಂದು ಕ್ರೇಜ್ ನೋಡಿ ಅವರೇ ಗಾಬರಿ ಆಗ್ತಾ ಇದ್ದಾರೆ. ಆ ರೀತಿಯಾಗಿ ಆಟವನ್ನು ಆಡ್ತಾ ಇದ್ದಾನೆ. ಇಂತಹ ಒಂದು ನಟನಿಗೆ ಯಶಸ್ಸು ಸಿಗುತ್ತಾ, ಆ ಒಂದು ಕಿರೀಟ ಒಲಿಯುತ್ತಾ? ಬಿಗ್ ಬಾಸ್ನ ಫಿನಾಲೆಯಲ್ಲಿ ಏನು ಭಾನುವಾರ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ, ಆ ಭಾನುವಾರ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ಕಿಚ್ಚ ಸುದೀಪ್ ಅವರು ನಿಂತ್ಕೊಂಡು ಯಾರ ಕೈಯನ್ನು ಮೇಲೆತ್ತಾರೆ, ಯಾರ ಕೈಯನ್ನು ಕೆಳಗಿಳಿಸ್ತಾರೆ, ಯಾರು ಗೆದ್ದಂತಹ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ. ಅದಕ್ಕಾಗಿ ಇಡೀ ಕರ್ನಾಟಕದ ಜನ ಕಾಯ್ತಾ ಇದ್ದಾರೆ. ಭಾನುವಾರ ಇರುವಂತಹ ಈ ಒಂದು ಅನೌನ್ಸ್ಮೆಂಟ್ಗಾಗಿಯೇ ಇಡೀ ಕರ್ನಾಟಕದ ಜನತೆ ಕಾಯ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.